ಅದನ್ನು ಭಾಳ ಸಿಲ್ಲಿಯಾಗಿ ನೋಡೋದಕ್ಕೆ ಹೋಗಲ್ಲ. ಬರೇ ಫೋಟೋ ತಕ್ಕೊಂಡ್ರು ಅಥವಾ ಯಾವುದೋ ಕಾರ್ಯಕ್ರಮಕ್ಕೆ ಭೇಟಿಯಾದರು ಅಂದ ತಕ್ಷಣ ಲಿಂಕ್ ಕೊಟ್ಟರೆ ಅದು ಮೆಚ್ಯೂರ್ಡ್ ಸ್ಟೇಟ್ಮೆಂಟ್ ಆಗಲ್ಲ. ನನ್ನ ಪ್ರಕಾರ ಒಂದು ಅಪರಾಧ ಆಗಬೇಕು ಅಂದರೆ ಕ್ರಿಮಿನಲ್ ಇಂಟೆನ್ಷನ್ ಇರಬೇಕು. ರಣ್ಯಾರಾವ್ ಸ್ಮಗ್ಲಿಂಗ್ ಮಾಡಿದ್ದಾರೆ ಅನ್ನೋದು ಆರೋಪ. ಸ್ಮಗ್ಲಿಂಗಿಗೆ ಪೂರಕವಾಗಿ ಯಾವುದೇ ರಾಜಕಾರಣಿಗಳು ಅವರ ಜೊತೆಗೆ ಸಂಪರ್ಕ ಇಟ್ಟುಕೊಂಡಿದ್ದಾರ, ಪೂರಕವಾಗಿ ಸಹಾಯ ಮಾಡಿದ್ದಾರ, ಅದು ಇತ್ತು ಅಂತ ಹೇಳಿದ್ರೆ ಅದು ಯಾವುದೇ ಪಕ್ಷದವರು ಇರಲಿ, ಯಾರೇ ಸಚಿವರು ಅವೆಲ್ಲರೂ ಕೂಡ ಕ್ರಿಮಿನಲ್ ಅಫೆಂಡರ್ ಆಗ್ತಾರೆ. ಅವ್ರ ಮೇಲೆ ಕ್ರಮ ತಗೊಳ್ಬೇಕು ಅಂತ ಒತ್ತಾಯ ಮಾಡ್ತಾರೆ. ಹಾಗಾಗಿ ನಾನು ಬೇಗಾಗಿ ನೀವು ಫೋಟೋ ತಗೊಂಡಿದ್ದೀರಿ, ನನ್ನ ಹತ್ರ ದಿನಕ್ಕೆ 1000 ಜನ ಬಂದು ಫೋಟೋ ತಗೊಂಡು ಕ್ರಿಮಿನಲ್ ಇಂಟೆನ್ಷನ್ನಿಂದ ರಣ್ಯಾರಾವ್ ಸ್ಮಗ್ಲಿಂಗ್ ಮಾಡ್ತಾರೆ. ಸ್ಮಗ್ಲಿಂಗ್ ಮಾಡೋದಕ್ಕೆ ನನ್ನ ಹುದ್ದೆಯನ್ನು ಬಳಸ್ಕೊಂಡು ನಾನು ಅವರಿಗೆ ಸಹಾಯ ಮಾಡಿದ್ದೀನಿ ಅಂತ ಹೇಳಿ ಇದ್ದರೆ ಅದು ಕ್ರಿಮಿನಲ್. ಆ ನಿಟ್ಟಿನಲ್ಲಿ ಆ ಪೂರಕವಾದಂತಹ ಕಾಂಟ್ಯಾಕ್ಟ್ ನಂಬರ್ ಯಾರೆಲ್ಲ ಇದೆ ಅದನ್ನು ಎನ್ಕ್ವೈರಿ ಮಾಡಬೇಕು. ಅಂಥವ್ರು ಯಾರೇ ಇದ್ದರೆ ಎಷ್ಟೇ ಪ್ರಭಾವಿಗಳಾಗಿದ್ದರೂ ಕೂಡ ಅವ್ರ ಮೇಲೆ ಕ್ರಮ ತಗೊಳ್ಬೇಕು. ಸರ್, ಸರ್ಕಾರ ಯಾವತ್ತಿಗೂ ಕೂಡ ಸಮಗ್ರವಾದಂತಹ ಎಲ್ಲ ವರ್ಗದವರನ್ನು ಒಳಗೊಂಡಂತಹ ಅಭಿವೃದ್ಧಿಯ ಯೋಚನೆಯನ್ನು ಮೊದಲಿನಿಂದಲೂ ಮಾಡಿಲ್ಲ. ಈ ಸರ್ಕಾರ ಜನರನ್ನು ಒಡೆದು ಜಾತಿಯ ವಿಷಬೀಜವನ್ನು ಬಿತ್ತಿ ಏನು ಸೆಕ್ಯುಲರ್ ಅಂತ ಹೇಳಿ ಕಾಂಗ್ರೆಸ್ ಹೇಳ್ಕೊಳ್ಳುತ್ತೆ, ಅತಿ ಹೆಚ್ಚು ಡಿವೈಡ್ ಮಾಡುವಂಥದ್ದು, ಅತಿ ಹೆಚ್ಚು ಜಾತಿಯನ್ನು ಮಾಡುವಂಥದ್ದು ಅದು ಕಾಂಗ್ರೆಸ್. ಹಾಗಾಗಿ ಕಾಂಗ್ರೆಸ್ನಿಂದ ಮೊದಲಿಂದನೂ ಕೂಡ ಅಭಿವೃದ್ಧಿ ಆಗಿಲ್ಲ, ಮೊದಲಿಂದನೂ SC STಗಳ ಅಭಿವೃದ್ಧಿ ಆಗಿರಲಿಲ್ಲ, ಮುಂದೆ ಕೂಡ ಮಾಡಲ್ಲ. ಅವರು ರಾಜಕಾರಣಕ್ಕಾಗಿ ಮಾತ್ರ ಜನರನ್ನ ಒಡೆಯುವಂಥದ್ದು ಮಾಡ್ತಾರೆ. ಸರ್, CM ಎದುರುಗಡೆ ಸಚಿವರು ತಿರುಗಿ ಬಿದ್ದಿದ್ದಾರೆ. ಕಾಂಗ್ರೆಸ್ ಶಾಸಕರ ಸಚಿವರು ನಮ್ಮ ಕೈಲಿ ಸಿಗ್ತಾ ಇಲ್ಲ ಅಂತ MLAಗಳು ದೂರು ಕೊಡ್ತಾ ಇದ್ದಾರೆ. ಪಾಪ ಸಚಿವರು ಶಾಸಕರಿಗೆ ಸಿಕ್ಕರೆ ಶಾಸಕರು ಏನು ಕೇಳ್ತಾರೆ, ನಮಗೆ ಅನುದಾನ ಕೊಡಿ ಅಂತ ಕೇಳ್ತಾರೆ. ಅನುದಾನ ಕೊಡೋದಕ್ಕೆ ಸಚಿವರ ಹತ್ರ ದುಡ್ಡಿಲ್ಲ, ಶಾಸಕರ ಹತ್ರ ಬಯಸ್ಕೊಳ್ಳೋದು ಯಾಕೆ ಅಂತ ಅವ್ರು ತಪ್ಪಿಸ್ಕೊಂಡು ಹೋಗ್ತಿದ್ದಾರೆ. ಈ ಬಜೆಟ್ನಲ್ಲಿ ಎಲ್ಲ ಸಚಿವರಿಗೆ, ಉಸ್ತುವಾರಿ ಸಚಿವರ ಕಡೆ ಹಣ ಇದ್ದರೆ ಶಾಸಕರಿಗೆ ಅವರು ಭೇಟಿ ಆಗ್ತಾರೆ. ಭೇಟಿ ಆಗ್ತಾ ಇಲ್ಲ ಅಂದರೆ ಸರ್ಕಾರ ಪಾಪರಾಗಿದೆ ಅಂತೇಳಿ ಅರ್ಥ. ಪಾಪ ಮೊನ್ನೆ ಕುರ್ಚಿ ಶಾಸಕರು ಪ್ರಶ್ನೆಯನ್ನು ಕೇಳಿದರು, ರಸ್ತೆಯನ್ನು ಅಗಲ ಮಾಡಿದೆ ಅಂತೇಳಿ. ಅವರಿಗೆ ಸರಿಯಾಗಿ ಸ್ಪಂದಿಸಲಿಲ್ಲ. ಲಾಸ್ಟಿಗೆ ಪಾಪ ಶಾಸಕರು ಯಾವ ಪ್ರಶ್ನೆ ಕೇಳಿದ್ರು, ಅವ್ರಿಗೆ ಏನು ನ್ಯಾಯ ಸಿಕ್ತು ಅನ್ನೋದು ಕ್ಷೇತ್ರದ ಜನರಿಗೂ ಗೊತ್ತಾಗಲಿಲ್ಲ, ಶಾಸಕರಿಗೂ ಗೊತ್ತಾಗಲಿಲ್ಲ, ಅವ್ರಿಗೇನು ಉತ್ತರ ಕೊಟ್ಟೆ ಅಂತ ಸಚಿವರಿಗೂ ಗೊತ್ತಾಗಲಿಲ್ಲ. ಇದನ್ನು ಹೇಗೆ ಹ್ಯಾಂಡಲ್ ಮಾಡಿದೆ ಅಂತ ಸ್ಪೀಕರಿಗೂ ಗೊತ್ತಾಗಲಿಲ್ಲ. ಒಟ್ಟಿನಲ್ಲೇ ಆ ಟೈಮನ್ನು ಪಾಸ್ ಮಾಡಿದ್ರು ಅಷ್ಟೇ. ಸರ್, BJPಯಲ್ಲಿ ಇನ್ನೂ ಬಣಗಳ ಜಗಳ ನಿಂತಿಲ್ಲ, ಯತ್ನಾಳನ್ನು ಕೂಡ ಹೋಗ್ತಾ ಇದ್ದಾರೆ. ಸರಿ ಇದೆ, ಕಾರ್ಯಕರ್ತರಿಗೆ ಪಕ್ಷ ಚೆನ್ನಾಗಿ ನಡೀಬೇಕು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ಸನ್ನು ಗಟ್ಟಿಯಾಗಿ ಎದುರಿಸಬೇಕು ಅನ್ನೋಂಥದ್ದು ನಿರೀಕ್ಷೆ ಎಲ್ಲ ಕಾರ್ಯಕರ್ತರಿಗೆ ಇರುತ್ತೆ. ಇಂತಹ ಗೊಂದಲಗಳಿಂದ ಕಾರ್ಯಕರ್ತರಿಗೆ ನೋವಾಗುತ್ತೆ, ಅದನ್ನು ನಾನು ಒಪ್ಕೊಳ್ತೇನೆ. ಆದಷ್ಟು ಬೇಗ ವರಿಷ್ಠರು ಇದನ್ನು ಸರಿ ಮಾಡ್ತಾರೆ ಅನ್ನೋಂತಹ ವಿಶ್ವಾಸ. ಥ್ಯಾಂಕ್ಸ್.